ಉತ್ತರಹಳ್ಳಿ ಕೆಪಿಎಸ್ ಶಾಲೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಪ್ರಧಾನಮಂತ್ರಿಗಳ ಫಂಡ್ ಆಯ್ತಾ ಗುಳುಂ ಸ್ವಾಹ. ಪೌಷ್ಟಿಕ ಆಹಾರದ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಕೆಪಿಎಸ್ ಶಾಲೆಯಲ್ಲಿ ವೈಸ್ ಪ್ರಿನ್ಸಿಪಲ್ ವಿರುದ್ಧ ಇಂಥ ಆರೋಪ ಕೇಳಿಬರ್ತಾ ಇದೆ. ಫೇಕ್ ಬಿಲ್ನಲ್ಲಿ ನಕಲಿ ಸಹಿ ಹಾಕಿ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಆರೋಪ. ಮಕ್ಕಳ ಹಣದಲ್ಲೂ ಕೂಡ ವೈಸ್ ಪ್ರಿನ್ಸಿಪಲ್ ಮಹಾಮೋಸ ಮಾಡಿ ಗುಳುಂ ಸ್ವಾಹ ಮಾಡಿದ್ದಾರೆ. ಸುಳ್ಳು ದಾಖಲೆ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ. ಅಲ್ಲಿ ಏನು ಹೇಳಿದ್ದಾರೆ ಅಂದರೆ LKG ಮತ್ತು UKG ಮಕ್ಕಳು 30 ಅಂತ ತೋರಿಸ್ತಾ ಇದ್ದಾರೆ. ಅಲ್ಲಿ ಫಿಸಿಕಲ್ಲಾಗಿ ಮಕ್ಕಳು ಬರ್ತಾ ಇರೋದು ಒಟ್ಟು LKG 76 ಮಕ್ಕಳು, UKG 57 ಮಕ್ಕಳು, ಅಂದರೆ ಟೋಟಲ್ 123 ಮಕ್ಕಳಿದ್ದಾರೆ. ಗೈಡ್ಲೈನ್ಸಲ್ಲಿ ಏನು ಹೇಳುತ್ತೆ ಅಂದರೆ 60-60ವರೆಗೂ ಅದಕ್ಕೆ ಲಿಮಿಟೇಷನ್ ಇದೆ. ಅಂದರೆ ಪೋಷಕ ಅಭಿಯಾನದಲ್ಲಿ ಒಂದು ಶಾಲೆಗೆ 20 ಮಿನಿಮಮ್ಮು, 60 ಮ್ಯಾಕ್ಸಿಮಮ್ಮು LKGಗೆ, UKGಗೂ ಅದೇ ಥರ ಇರೋದು. ಬಟ್ ಇದರಲ್ಲಿ ಏನು ಮಾಡಿದ್ದಾರೆ, 123 ಮಕ್ಕಳು ಬರ್ತಿರೋದನ್ನು ಇವರು ಬರೀ 60 ಯಾಕೆ ತೋರಿಸ್ತಾ ಇದ್ದಾರೆ ಅಂತ ಇವತ್ತಿಗೂ ಅದು ಯಕ್ಷ ಪ್ರಶ್ನೆ. ಅದು ಒಂದು. ಜೊತೆಗೆ ಇದನ್ನು ಯಾರಾದರೂ ಸಡನ್ನಾಗಿ ಬಂದು ವೀಕ್ಷಣೆ ಮಾಡಿದ್ರೆ ಅಲ್ಲಿ 60 ಮಕ್ಕಳೇ ಇರ್ತಾರೆ. 60-61 ಹಂಗಿರ್ಬೋದು. ಏನು ಆಬ್ಸೆಂಟು ಅದಿತ್ತು ಅಂದರೆ ರಫ್ ಆಗಿ ಒಂದು 58 ಈ ಥರ ಇರುತ್ತೆ. ಇದನ್ನು ಏನು ಮಾಡಿದ್ದಾರೆ ಅಂದರೆ, ಸೋಮವಾರ ಬರೋ ಮಕ್ಕಳು ಮಂಗಳವಾರ ಬರ್ತಾಯಿಲ್ಲ, ಬರಬಾರ್ದು. ಅಂದರೆ ಅಲ್ಲಿ 60 ಮೇಂಟೈನ್ ಮಾಡ್ತಾ ಇರಬೇಕು. ಇಲ್ಲಿ ಡೀಟೇಲ್ಸ್ ಕೊಡ್ತಾರೆ. ಪ್ರಗತಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಇದೇನು ಬೇಲಿನೇ ಎದ್ದು ಹೊಲ ಮೇಯ್ದ ಕತೆ ಅನಿಸುತ್ತೆ. ವೈಸ್ ಪ್ರಿನ್ಸಿಪಲ್ ಸ್ಥಾನದಲ್ಲಿ ಇದ್ದುಕೊಂಡು ಮಕ್ಕಳ ಪೌಷ್ಟಿಕತೆಗೆ ಸರ್ಕಾರ ನೀಡೋ ಹಣನ ಗುಳುಂ ಮಾಡಿದ್ದಾರೆ ಅಂದರೆ ಪ್ರಕರಣದ ಅಸಲಿಯತ್ ಬಗ್ಗೆ ಏನು ಗೊತ್ತಾಗ್ತಾ ಇದೆ ಪ್ರಗತಿ? ವಿಜಯ್, ಮೊದಲನೇದಾಗಿ ಈ ವೈಸ್ ಪ್ರಿನ್ಸಿಪಲ್ ಏನಿದ್ದಾರೆ ಕೆಪಿಎಸ್ ಉತ್ತರಹಳ್ಳಿ ಶಾಲೆಯ ವೈಸ್ ಪ್ರಿನ್ಸಿಪಲ್ ವ್ಯಾಪ್ತಿಗೆ ಇದು ಬರೋದಿಲ್ಲ. ಆಕ್ಚುಲಿ ಅದನ್ನ ಮೇಂಟೈನ್ ಮಾಡಬೇಕಾಗಿರೋರು ಪ್ರೈಮರಿ ಶಾಲೆಯ HM ಆಗಿರ್ತಾರೆ. ಯಾಕಂದ್ರೆ LKG ಮತ್ತೆ UKG ಮೇಂಟೈನ್ ಮಾಡಬೇಕಾಗಿರೋದು ಅವರೇ. ಅವ್ರ ಅಂಡರ್ ಅಲ್ಲಿ ಬರೋದ್ರಿಂದ ಅವ್ರು ಇದನ್ನೆಲ್ಲ ನೋಡ್ಕೊಳ್ಬೇಕಾಗಿತ್ತು. ಆದ್ರೆ ಯಾಕೆ ಈಕೆ ಅಂದ್ರೆ ಬೇಬಿ ರಾಣಿ ಅನ್ನುವಂತಹ ಈ ವೈಸ್ ಪ್ರಿನ್ಸಿಪಲ್ ಯಾಕೆ ಇದನ್ನೆಲ್ಲ ಮೇಂಟೈನ್ ಮಾಡ್ತಿದ್ದಾಳೆ ಅನ್ನುವಂಥದ್ದೇ ಮೊದಲನೇ ಪ್ರಶ್ನೆ. ಇನ್ನ ಆರೋಪ ಮಾಡ್ತಿರುವವರ ಆರೋಪಗಳನ್ನ ಹೇಳ್ತಾ ಹೋಗೋದಾದ್ರೆ, ಈಕೆ ಮಾಡಿರುವಂತಹ ಪ್ರತಿಯೊಂದು ಬಿಲ್ ಕೂಡ ಅಂದ್ರೆ LKG ಮತ್ತೆ UKG ಮಕ್ಕಳಿಗೆ ಸಪರೇಟ್ ಆಗಿ ಕೆಪಿಎಸ್ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ಪೌಷ್ಟಿಕಯುಕ್ತವಾದಂತಹ ಆಹಾರವನ್ನ ಕೊಡಬೇಕು. ಬಡತನದಲ್ಲಿರ್ತಾರೆ ಅವರ ತಂದೆ ತಾಯಿಯರು, ಅವರಿಗೆ ಪೌಷ್ಟಿಕಯುಕ್ತ ಆಹಾರವನ್ನ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸೆಂಟರ್ ಇಂದ ಸಪರೇಟ್ ಆಗಿ PM ಪೋಷಣ್ ಅಭಿಯಾನದಡಿ ಅಂದ್ರೆ PMA ಸಪರೇಟ್ ಆಗಿ ಒಂದು ಆ ಅಭಿಯಾನದಡಿ ಒಂದಷ್ಟು ಫಂಡ್ ಅನ್ನ ಸೆಂಟರ್ ಇಂದ ಪ್ರತಿಯೊಂದು ಶಾಲೆಗಳಿಗೂ ಕೂಡ ಹೋಗ್ತಾ ಇರುತ್ತೆ. ಈ ಶಾಲೆಗೆ ಬರುವಂತಹ ಲಕ್ಷಾಂತರ ರೂಪಾಯಿ ಫಂಡ್ ಅನ್ನ ಈಕೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾಳೆ. ಫೇಕ್ ಬಿಲ್ ಅನ್ನ ಜನರೇಟ್ ಮಾಡಿ ಯಾವುದೇ ಒಂದು ಬಿಲ್ ಅಲ್ಲೂ ಕೂಡ ಅಂದ್ರೆ ಅಂದ್ರೆ ನಮ್ಗೆ ಆರೋಪವನ್ನ ಮಾಡ್ತಾ ಇದ್ದಾರಲ್ಲ ರಾಮಮೋಹನ್ ಅವರು ಸಬ್ಮಿಟ್ ಮಾಡಿರುವಂತಹ ಪ್ರತಿಯೊಂದು ಬಿಲ್ ಅಲ್ಲೂ ಕೂಡ GST ನಂಬರ್ ಇಲ್ಲ. ಯಾವ್ದಾದ್ರು ಬಿಲ್ ಅಲ್ಲಿ GST ನಂಬರ್ ಇದ್ದಿದ್ರೆ ಅದರ ನಿಜ ಅಂತ ನಂಬಬಹುದಾಗಿತ್ತು. ಆದ್ರೆ ಪ್ರತಿಯೊಂದು ಬಿಲ್ ಕೂಡ ಫೇಕ್ ಆಗಿರುತ್ತೆ. ಮೊದಲನೇ ಪಾಯಿಂಟ್. ಇನ್ನೊಂದು, ಏಪ್ರಿಲ್ ಅವಧಿಯಲ್ಲಿ ಅಂದ್ರೆ ಮಕ್ಕಳೆಲ್ಲ ರಜೆಗೆ ಹೋಗುವಂತಹ ಅವಧಿಯಲ್ಲಿ ಸಮ್ಮರ್ ವೆಕೇಶನ್ ಟೈಮ್ ಅಲ್ಲಿ ಇವಳು KG ಗಟ್ಲೆ ತುಪ್ಪವನ್ನ ಏನೋ ಗ್ರೋಸರಿಗಳನ್ನ ಖರೀದಿ ಮಾಡಿರ್ತಾರೆ. ಸಮ್ಮರ್ ವೆಕೇಶನ್ ಅಲ್ಲಿ ಇವರು ಕಳೆದ ವರ್ಷ ಯಾವ ಮಕ್ಕಳಿಗೆ ಇವರು ಈ ಎಲ್ಲ ಪೌಷ್ಟಿಕಯುಕ್ತ ಆಹಾರವನ್ನ ಕೊಡ್ತಿದ್ರೋ ಗೊತ್ತಿಲ್ಲ. ಇವರ ಆರೋಪ ಏನಪ್ಪಾ ಅಂತ ಕೇಳಿದ್ರೆ, ಹೋಲ್ಸೇಲ್ ಆಗಿ ಖರೀದಿ ಮಾಡಿ ಅದನ್ನ ಬೇರೆಲ್ಲೋ ಸಪ್ಲೈ ಮಾಡುವಂತಹ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಇವರ ಎರಡನೇ ಆರೋಪ. ಜೊತೆಗೆ ಅಟೆಂಡೆನ್ಸ್ ಅನ್ನು ಕೂಡ ಇವರು ಸುಳ್ಳು ತೋರಿಸಿದ್ದಾರೆ. ಅಂದ್ರೆ ಕೆಪಿಎಸ್ ಶಾಲೆಯಲ್ಲಿ ನಿಮಗೆ ಇದರ ಫಲಾನುಭವಿಗಳಾಗಬೇಕು ಅಂತ ಅಂದ್ರೆ ಮ್ಯಾಕ್ಸಿಮಮ್ 60 ಮಕ್ಕಳು ಇರಬೇಕಾಗುತ್ತೆ. ಆದ್ರೆ ಇಲ್ಲಿ ಇರುವಂತದ್ದು 76ಕ್ಕೂ ಅಧಿಕ ಮಕ್ಕಳು, LKG ಅಲ್ಲಾಗ್ಲಿ ಅಥವಾ UKG ಅಲ್ಲಾಗ್ಲಿ ಈ ಮಕ್ಕಳಿಗೆ ಶಿಫ್ಟ್ ವಯಸ್ಸಲ್ಲಿ ಬರೋಕ್ ಹೇಳೋದು. ಅಟೆಂಡೆನ್ಸ್ ಕಾಪಿಯಲ್ಲಿ ಕೂಡ ನೋಡಿದ್ರೆ 70ಕ್ಕಿಂತ ಅಧಿಕ ಮಕ್ಕಳಿದ್ದಾರೆ. ಸೊ ಹೀಗಿದ್ರು ಕೂಡ ಈಕೆ ಸುಳ್ಳನ್ನ ಹೇಳಿ ಸುಳ್ಳು ದಾಖಲೆಯನ್ನ ಸಬ್ಮಿಟ್ ಮಾಡಿ ಇದರ ಫಲಾನುಭವಿ ಆಗ್ತಾ ಇದ್ದಾಳೆ. ಆದ್ರೆ ಇದರ ಫಲಾನುಭವಿ ಆಗಬೇಕಾಗಿದ್ದು ಆಕ್ಚುಲಿ ಮಕ್ಕಳಾಗಬೇಕಾಗಿತ್ತು. ಆದ್ರೆ ಈ ಬೇಬಿ ರಾಣಿ ಅನ್ನುವಂತಹ ವೈಸ್ ಪ್ರಿನ್ಸಿಪಲ್ ಆಗ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿಯವರ ಆರೋಪ. ಜೊತೆಗೆ ಅವ್ರ ಹತ್ರ ಒಂದಷ್ಟು ಫೋಟೋಗಳಿವೆ. ಆ ಫೋಟೋಗಳಲ್ಲಿ ಮಕ್ಕಳೇ ಟಿಫಿನ್ ಬಾಕ್ಸ್ ಅನ್ನ ತಗೊಂಡು ಬಂದು ಊಟ ಮಾಡ್ತಾ ಇರ್ತಾರೆ. ಅಂದ್ರೆ ಶಾಲೆಯಲ್ಲೇ ಇವರು ಸಪರೇಟ್ ಆಗಿ ಒಂದು ಸಿಬ್ಬಂದಿಯನ್ನ ನೇಮಕ ಮಾಡಿ ಆ ಸಿಬ್ಬಂದಿ ಅಡುಗೆಯನ್ನ ಮಾಡಿ ಆ ಅಡುಗೆಯನ್ನ ಮಕ್ಕಳಿಗೆ ಬಳಸಬೇಕಾಗಿತ್ತು. ಆದ್ರೆ ಇಲ್ಲಿ ಮಕ್ಕಳು ಮನೆಯಿಂದ ಟಿಫಿನ್ ಬಾಕ್ಸ್ ಅನ್ನ ತಗೊಂಡು ಬಂದು ಊಟ ಮಾಡುವಂತಹ ದೃಶ್ಯಾವಳಿಗಳು ಕಾಣಸಿಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೆಪಿಎಸ್ ವೈಸ್ ಪ್ರಿನ್ಸಿಪಲ್ ಆಗಿರುವಂತಹ ಬೇಬಿ ರಾಣಿಯನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಿದ್ರು ಕೂಡ ಆಕೆಯ ಕಡೆಯಿಂದ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಸಿಗೋದಿಲ್ಲ. ಆಕೆ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ನಿರಾಕರಿಸುತ್ತಾರೆ. ಬಹುಶಃ ಈ ಆರೋಪವನ್ನ ಆಕೆ ಒಪ್ಕೊಂಡಂತೆ ಕಾಣ್ತದೆ. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.